ಒಂಬತ್ತನೇ ತರಗತಿ ಕನ್ನಡ ಪದ್ಯಭಾಗ 4 ಬಲಿಯನಿತ್ತೊಡೆ ಮುನಿವೆಂ ಎಲ್ಬಿಎ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ವಜ್ರ ಸಮೂಹ ತಂಟುಲ ಅಕ್ಕಿ. ಷಟ್ಪದಿ 6 ಸಾಲು, ಕಂದ ಪದ್ಯ 4 ಸಾಲು. ಯಶೋಧರ ಅಮೃತಮತಿ, ಯಶೋಮತಿ ಕುಸುಮಾವಳಿ. 4. ನೃಪೇಂದ್ರ ಗುಣಸಂಧಿ, ಪ್ರಜೆಯಲ್ಲ ಆಗಮ ಸಂಧಿ. 5. ಕಂದ ಪದ್ಯ ಮಾತ್ರಗಣ, ರಳ ಕುಳ ಕ್ಷಳ ಸ್ಥಿತಿಲ ದ್ವಿಜ. 6. ಲೋಚನ ಕಣ್ಣು, ವಿಭು ದೊರೆ. 7. ಭಾಮಿನಿ ಷಟ್ಪದಿ 3 4 3 4, ಕಂದ ಪದ್ಯ 4 4 4. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 8. ಬಲಿಯನಿತ್ತೊಡೆ ಮುನಿವೆಂ ಈ ಪದ್ಯದಲ್ಲಿ ಭಿಕ್ಷೆ ಬೇಡಲು ಬಂದ ಮಕ್ಕಳ ಹೆಸರೇನು? ಉತ್ತರ. ಬಲಿಯನಿತ್ತೊಡೆ ಮುನಿವೆಂ ಈ ಪದ್ಯದಲ್ಲಿ ಭಿಕ್ಷೆ ಬೇಡಲು ಬಂದ ಮಕ್ಕಳ ಹೆಸರು ಅಭಯರುಚಿ ಮತ್ತು ಅಭಯಮತಿ. ಪ್ರಶ್ನೆ 9. ಅಭಯಮತಿ ಮತ್ತು ಅಭಯರುಚಿಯನ್ನು ಯಾವಾಗ ಸೆರೆ ಹಿಡಿಯಲಾಯಿತು? ಉತ್ತರ. ಅಭಯಮತಿ ಮತ್ತು ಅಭಯರುಚಿಯನ್ನು ಅವರು ಭಿಕ್ಷೆ ಬೇಡಲು ಬಂದಾಗ ಸೆರೆ ಹಿಡಿಯಲಾಯಿತು. ಪ್ರಶ್ನೆ 10. ಅಭಯಮತಿ ಮತ್ತು ಅಭಯರುಚಿಯ ಸೋದರ ಮಾವನ ಹೆಸರೇನು? ಉತ್ತರ. ಅಭಯರುಚಿ ಮತ್ತು ಅಭಯಮತಿಯರ ಸೋದರ ಮಾವನ ಹೆಸರು ಮಾರಿದತ್ತ. ಪ್ರಶ್ನೆ 11. ಅಭಯರುಚಿಯು ಮಾರಿದತ್ತನ ಪಾಪಗಳಿಗೆ ಎಲ್ಲಿ ಪರಿಹಾರ ಸಿಗುತ್ತದೆ ಎಂದು ಹೇಳಿದನು? ಉತ್ತರ. ಅಭಯರುಚಿಯು ಮಾರಿದತ್ತನ ಪಾಪಗಳಿಗೆ ನರಕದಲ್ಲಿ ಪರಿಹಾರ ಸಿಗುತ್ತದೆ ಎಂದು ಹೇಳಿದನು. ಪ್ರಶ್ನೆ 12. ಚಂಡಮಾರಿಯು ಪ್ರತ್ಯಕ್ಷಳಾಗಿ ಅಭಯರುಚಿಗೆ ಏನೆಂದು ಸಂಬೋಧಿಸಿದಳು? ಉತ್ತರ. ಚಂಡಮಾರಿಯು ಪ್ರತ್ಯಕ್ಷಳಾಗಿ ಅಭಯರುಚಿಗೆ ನೀನು ಆಚಾರ್ಯನು ಎಂದು ಸಂಬೋಧಿಸಿದಳು. ಪ್ರಶ್ನೆ 13. ಚಂಡಮಾರಿಯು ಜನರಿಗೆ ನಾನು ಯಾವಾಗ ಕೋಪಗೊಳ್ಳುತ್ತೇನೆ ಎಂದು ಹೇಳುತ್ತಾಳೆ? ಉತ್ತರ. ಚಂಡಮಾರಿಯು ಜನರಿಗೆ ನನಗೆ ಜೀವ ಬಲಿಯನ್ನು ಕೊಟ್ಟಾಗ ಕೋಪಗೊಳ್ಳುತ್ತೇನೆ ಎಂದು ಹೇಳುತ್ತಾಳೆ. ಪ್ರಶ್ನೆ 14. ಚಂಡಮಾರಿಯು ಜನಸಮೂಹಕ್ಕೆ ನನ್ನನ್ನು ಯಾವುದರಿಂದ ಪೂಜಿಸಬೇಕೆಂದು ಹೇಳುತ್ತಾಳೆ? ಉತ್ತರ. ಚಂಡಮಾರಿಯು ಜನಸಮೂಹಕ್ಕೆ ನನ್ನನ್ನು ಹೂಮಾಲೆ, ಅಕ್ಷತೆ, ಧೂಪ, ದೀಪ, ಆಮಿಷ, ತಾಂಬೂಲದ ಸಮೂಹದಿಂದ ಪೂಜಿಸಬೇಕೆಂದು ಹೇಳುತ್ತಾಳೆ. ಪ್ರಶ್ನೆ 15. ಮಾರಿದತ್ತನು ತನ್ನ ತಂಗಿಯ ಮಕ್ಕಳನ್ನು ಹೇಗೆ ಲಾಲಿಸಿದನು? ಉತ್ತರ. ಮಾರಿದತ್ತನು ಬಲಿಗಾಗಿ ತಂದಿದ್ದ ಜೀವರಾಶಿಗಳನ್ನು ಬಿಡಿಸಿ ಆನಂದದಿಂದ ತನ್ನ ತಂಗಿಯ ಮಕ್ಕಳನ್ನು ಲಾಲಿಸಿದನು. ಪ್ರಶ್ನೆ 16. ಮಾರಿದತ್ತನು ಯಾವುದಕ್ಕೆ ಭಯಪಟ್ಟು ದೀಕ್ಷೆ ಕೈಗೊಂಡನು? ಉತ್ತರ. ಮಾರಿದತ್ತನು ತಾನು ಮಾಡಿದ ಪಾಪ ಕೃತ್ಯಗಳಿಗೆ ಭಯಪಟ್ಟು ದೀಕ್ಷೆ ಕೈಗೊಂಡನು. ಪ್ರಶ್ನೆ 17. ಮಾರಿದತ್ತನಿಗೆ ತಪದ ಫಲವಾಗಿ ಎಷ್ಟನೇ ಸ್ವರ್ಗ ಪ್ರಾಪ್ತವಾಯಿತು? ಉತ್ತರ. ಮಾರಿದತ್ತನಿಗೆ ತಪದ ಫಲವಾಗಿ 3ನೇ ಸ್ವರ್ಗ ಪ್ರಾಪ್ತವಾಯಿತು. ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 19. ಅಭಯರುಚಿಯು ಮಾರಿದತ್ತನನ್ನು ನೋಡಿದಾಗ ಏನೆಂದು ಹೇಳಿದನು? ಉತ್ತರ. ಅಭಯರುಚಿಯು ಮಾರಿದತ್ತನನ್ನು ನೋಡಿದಾಗ, ಮಾರಿದತ್ತ ದೊರೆಯೇ, ನಾನು ಅಭಯರುಚಿ ಕುಮಾರ, ಈಕೆಯು ಅಭಯಮತಿ ಎಂದು ಪ್ರಸಿದ್ಧಳಾದ ನನ್ನ ಸಹೋದರಿ. ನಾವು ಮಾಡಿದ ನಾನಾ ವಿಧವಾದ ಕರ್ಮಗಳಿಂದ ಈ ಜನ್ಮದಲ್ಲಿ ಹೀಗೆ ಜನಿಸಿರುವೆವು. ನಮ್ಮ ಬಗ್ಗೆ ಏನನ್ನು ಕೇಳುವೆ ಎಂದು ಹೇಳಿದನು. ಪ್ರಶ್ನೆ 20. ಅಭಯರುಚಿಯು ತಲ್ಲಣಗೊಳ್ಳಲು ಕಾರಣವೇನು? ಉತ್ತರ. ಅಭಯರುಚಿಯು ಮಾರಿದತ್ತನಿಗೆ ನಾನು ಸಂಕಲ್ಪ ಹಿಂಸೆ ಒಂದರಿಂದಲೇ ನಾನಾ ಜನ್ಮಾಂತರಗಳಲ್ಲಿ ದುಃಖವನ್ನು ಅನುಭವಿಸಿದೆನು. ಆದರೆ ನೀನು ಭಯವಿಲ್ಲದೆ ಇಷ್ಟು ದೇಹಗಳನ್ನು ಕೊಲ್ಲುತ್ತಿದ್ದೀಯೆ. ಇದಕ್ಕೆ ನರಕದಲ್ಲಿ ಪರಿಹಾರ ಪಡೆಯುವೆ. ಆದ್ದರಿಂದ ನಿನಗೆ ಉಂಟಾಗುವ ಕೇಡನ್ನು ಆಲೋಚಿಸಿ ಕರುಣೆಯಿಂದ ತಲ್ಲಣಗೊಂಡೆನು ಎಂದು ಹೇಳಿದನು. ಪ್ರಶ್ನೆ 21. ಬಲಿ ಕೊಡುವುದನ್ನು ನೋಡಿದಾಗ ಅಭಯರುಚಿಯು ಮಾರಿದತ್ತನಿಗೆ ಏನೆಂದು ಹೇಳಿದನು? ಉತ್ತರ. ಬಲಿ ಕೊಡುವುದನ್ನು ನೋಡಿದಾಗ ಅಭಯರುಚಿಯು ಮಾರಿದತ್ತನಿಗೆ ಮನಸ್ಸಿನಲ್ಲಿ ಮೂಡಿದ ಹಿಂಸೆಯ ಆಲೋಚನೆ ಒಂದರಿಂದಲೇ ನಾವು ಅನೇಕ ಜನ್ಮಗಳಲ್ಲಿ ಹುಟ್ಟಿ ದುಃಖವನ್ನು ಅನುಭವಿಸಿದೆವು. ನೀನು ಭಯವಿಲ್ಲದೆ ಇಷ್ಟು ಜನರನ್ನು ಕೊಲ್ಲುತ್ತಿದ್ದೀಯೆ. ಈ ಪಾಪಕ್ಕೆ ತಕ್ಕ ಪರಿಹಾರವು ನಿನಗೆ ನರಕದಲ್ಲಿ ದೊರೆಯುವುದು ಎಂದು ಎಚ್ಚರಿಸಿದನು. ಪ್ರಶ್ನೆ 23. ಮಾರಿದತ್ತನು ಏಕೆ ಉದ್ವಿಗ್ನನಾದನು? ಉತ್ತರ. ಅಭಯರುಚಿಯು ಮಾರಿದತ್ತನಿಗೆ ನಾನು ಸಂಕಲ್ಪ ಹಿಂಸೆ ಒಂದರಿಂದಲೇ ನಾನಾ ಜನ್ಮಾಂತರಗಳಲ್ಲಿ ದುಃಖವನ್ನು ಅನುಭವಿಸಿದೆನು. ಆದರೆ ನೀನು ಭಯವಿಲ್ಲದೆ ಇಷ್ಟು ದೇಹಗಳನ್ನು ಕೊಲ್ಲುತ್ತಿರುವೆ. ಇದಕ್ಕೆ ನರಕದಲ್ಲಿ ಶಿಕ್ಷೆ ಅನುಭವಿಸುವೆ ಎಂದು ಹೇಳಿದ ಮಾತುಗಳು ಅಲ್ಲಿದ್ದ ಜೀವ ಸಮೂಹಗಳಿಗೆ ಅಭಯವನ್ನು ನೀಡುವ ಡಂಗೂರದಂತೆ ಕೇಳಿಸಿತು. ಇದರಿಂದ ಮಾರಿದತ್ತ ದೊರೆಯು ಹೆದರಿ ವಿಸ್ಮಯಗೊಂಡು ಉದ್ವಿಗ್ನನಾದನು.
ಪ್ರಶ್ನೆ 24. ಚಂಡಮಾರಿಯು ಜನರನ್ನು ಕುರಿತು ಏನೆಂದು ಹೇಳಿದಳು? ಉತ್ತರ. ಚಂಡಮಾರಿಯು ಜನರನ್ನು ಕುರಿತು ಪ್ರಜೆಗಳೆಲ್ಲರೂ ನನ್ನನ್ನು ಜಲ, ಗಂಧ, ಹೂಮಾಲೆ, ಅಕ್ಕಿ, ಧೂಪ, ದೀಪ, ಆಮಿಷು, ತಾಂಬೂಲ ಸಮೂಹದಿಂದ ಪೂಜಿಸುವುದು, ನನಗೆ ಜಾತಗಳನ್ನು ಬಲಿ ಕೊಟ್ಟರೆ ನಾನು ಕೋಪಿಸಿಕೊಳ್ಳುತ್ತೇನೆ ಎಂದು ಹೇಳಿದಳು. ಪ್ರಶ್ನೆ 25. ಮಾರಿದತ್ತನು ದೀಕ್ಷೆ ಕೈಗೊಳ್ಳಲು ಕಾರಣವೇನು? ಉತ್ತರ. ಮಾರಿದತ್ತನು ಅಭಯರುಚಿಯನ್ನು ಭೇಟಿಯಾಗುವವರೆಗೂ ಚಂಡಮಾರಿಗೆ ಪ್ರಾಣಿ ಬಲಿ ಕೊಡುವುದು ಮತ್ತು ಹಿಂಸೆ ಮಾಡುವುದನ್ನೇ ಧರ್ಮವೆಂದು ನಂಬಿದ್ದನು. ಆದರೆ ಅಭಯರುಚಿಯು ನೀನು ಮಾಡಿರುವ ಪಾಪ ಕೃತ್ಯಗಳಿಗೆ ನರಕದಲ್ಲೂ ನಿವಾರಣೆ ಸಿಗದು ಎಂದು ಹೇಳಿದಾಗ ಮಾರಿದತ್ತನು ತಾನು ಮಾಡಿದ ಪಾಪಗಳಿಗೆ ಹೆದರಿ ಪಶ್ಚಾತ್ತಾಪಪಟ್ಟು ದೀಕ್ಷೆಯನ್ನು ಕೈಗೊಂಡನು. ಪ್ರಶ್ನೆ 26. ಬಲಿಯನ್ನು ಕೊಡುವುದರಿಂದ ಆಗುವ ಪರಿಣಾಮವೇನು? ಉತ್ತರ. ಹಿಂಸೆಯು ಮಾನವನನ್ನು ದಾನವನನ್ನಾಗಿ ಮಾಡುತ್ತದೆ. ಹಿಂಸೆಯನ್ನು ಮಾಡುವುದು ಮಾತ್ರವಲ್ಲದೆ ಹಿಂಸೆಯನ್ನು ಕಲ್ಪಿಸುವುದು ಕೂಡ ಘೋರ ಪಾಪ. ಜೀವಿಗಳನ್ನು ಬಲಿ ಕೊಡುವುದರಿಂದ ಅನೇಕ ಜನ್ಮಾಂತರಗಳಲ್ಲಿ ನಾನಾ ಪ್ರಾಣಿಗಳ ಜನ್ಮವನ್ನು ಪಡೆದು ನಿರಂತರವಾಗಿ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಹಿಂಸೆಯ ಪರಮಧರ್ಮ ಎಂಬುದು ಇಲ್ಲಿನ ಸಾರವಾಗಿದೆ. ಪ್ರಶ್ನೆ 27. ಮಾರಿದತ್ತನು ಹೇಗೆ ದೇವನಾದನು? ಉತ್ತರ. ದೀಕ್ಷಾಬದ್ಧನಾದ ಮಾರಿದತ್ತನು ಕೆಲವು ಕಾಲ ಉಗ್ರ ತಪಸ್ಸು ಮಾಡಿ ಸಮಾಧಿ ಸ್ಥಿತಿಯಲ್ಲಿ ಪ್ರಾಣತ್ಯಾಗ ಮಾಡಿದನು. ಅವನು ಮಾಡಿದ ತಪಸ್ಸಿನ ಫಲವಾಗಿ ಮೂರನೇ ಸ್ವರ್ಗವು ದೊರೆಯಿತು. ಹೀಗೆ ಮಾರಿದತ್ತನು ಕಲಿಯುಗವನ್ನು ಮೆಚ್ಚಿಸುವಂತೆ ದೇವನಾದನು. ಮುಖ್ಯ ಪ್ರಶ್ನೆ 4. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕವಿ ಜನ್ನ. ಕವಿ ಜನ್ನನ ಕಾಲ ಸುಮಾರು ಸಾಮಾನ್ಯ ಶತ 1225. ಇವರ ಸ್ಥಳ ದ್ವಾರಸಮುದ್ರ ಅಂದರೆ ಈಗಿನ ಹಳೇಬೀಡು. ಇವರು ಹೊಯ್ಸಳ ದೊರೆ 2ನೇ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ದಂಡಾಧಿಪತಿಯೂ ಮತ್ತು ಮಂತ್ರಿಯೂ ಆಗಿದ್ದರು. ಜನ್ನ ಯಶೋಧರ ಚರಿತೆ, ಅನುಭವ ಮುಕುರ ಮತ್ತು ಅನಂತನಾಥ ಪುರಾಣ ಎಂಬ ಪ್ರಸಿದ್ಧ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಇವರಿಗೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗಿದೆ. ಮುಖ್ಯ ಪ್ರಶ್ನೆ 5. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ವಾಕ್ಯ 29. ಕರುಣದಿಂದ ತಲ್ಲಣಿಸಿದೆಪ್ಪೆಂ. ಆಯ್ಕೆ. ಈ ವಾಕ್ಯವನ್ನು ತೆಕ್ಕುಂಜೆ ಗೋಪಾಲ ಕೃಷ್ಣ ಭಟ್ಟ ಅವರು ಸಂಪಾದಿಸಿರುವ ಜನ್ನ ಕವಿ ವಿಚರಿತ ಬಲಿಯನಿತ್ತೊಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಮಾರಿದತ್ತನು ಜಾತ್ರೆಯ ಸಮಯದಲ್ಲಿ ಭಿಕ್ಷೆಗಾಗಿ ಬಂದ ಅಭಯರುಚಿ ಮತ್ತು ಅಭಯಮತಿಯರನ್ನು ಸೆರೆ ಹಿಡಿದು ಚಂಡಮಾರಿಗೆ ಬಲಿ ಕೊಡಲು ಸಿದ್ಧನಾದ ಸಂದರ್ಭದಲ್ಲಿ ಅಭಯರುಚಿಯು ಮಾರಿದತ್ತನಿಗೆ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ. ಮಾರಿದತ್ತನಿಗೆ ಮುಂದೆ ಒದಗಬಹುದಾದ ನರಕದ ಕಷ್ಟವನ್ನು ನೆನೆದು ಅಭಯರುಚಿಯು ಕರುಣೆಯಿಂದ ತಳಮಳಗೊಳ್ಳಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ವಾಕ್ಯ 30. ನರಕದೊಳ್ ನಿವಾರಣೆ ಒಡೆವೆಂ. ಆಯ್ಕೆ. ಈ ವಾಕ್ಯವನ್ನು ತೆಕ್ಕುಂಜೆ ಗೋಪಾಲ ಕೃಷ್ಣ ಭಟ್ಟ ಅವರು ಸಂಪಾದಿಸಿರುವ ಜನ್ನ ಕವಿಯು ರಚಿಸಿರುವ ಬಲಿಯನುತ್ತಿಡೆ ಮುನಿವೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಮಾರಿದತ್ತನು ಚಂಡಮಾರಿಗೆ ಬಲಿ ಕೊಡಲು ಸಿದ್ಧನಾದ ಸಂದರ್ಭದಲ್ಲಿ ಅಭಯರುಚಿಯು ಅವನನ್ನು ಕುರಿತು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ. ಅಭಯರುಚಿಯು ಮಾರಿದತ್ತನಿಗೆ ಅವನು ಮಾಡುತ್ತಿರುವ ಪಾಪ ಕೃತ್ಯಗಳಿಗೆ ನರಕದಲ್ಲಿ ಶಿಕ್ಷೆ ಕಾದಿದೆ ಎಂದು ಹೇಳುವ ಮೂಲಕ ಆತನಲ್ಲಿ ತಳಮಳ ಉಂಟು ಮಾಡಿರುವುದು ಸ್ವಾರಸ್ಯವಾಗಿದೆ. ವಾಕ್ಯ 31. ನೀನಾಚಾರ್ಯನೆಂದೆಂದಿದ್ದೀರೆ. ಆಯ್ಕೆ. ಈ ವಾಕ್ಯವನ್ನು ತೆಕ್ಕುಂಜೆ ಗೋಪಾಲ ಕೃಷ್ಣ ಭಟ್ಟ ಅವರು ಸಂಪಾದಿಸಿರುವ ಜನ್ನ ಕವಿಯು ರಚಿಸಿರುವ ಬಲಿಯನುತ್ತಿಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಚಂಡಮಾರಿಯು ಪ್ರತ್ಯಕ್ಷಳಾಗಿ ಅಭಯರುಚಿಯ ಹಿನ್ನೆಲೆಯನ್ನು ಅಲ್ಲಿ ನೆರೆದಿದ್ದ ಜನಸಮೂಹಕ್ಕೆ ತಿಳಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ. ಚಂಡಮಾರಿಯು ದೇವತೆಯಾಗಿದ್ದರೂ ಒಬ್ಬ ಸಾಮಾನ್ಯ ಬಾಲಕನ ಜ್ಞಾನವನ್ನು ಕಂಡು ಅವನನ್ನು ಆಚಾರ್ಯ ಎಂದು ಗೌರವಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ವಾಕ್ಯ 32. ಬಲಿಯನಿತ್ತೊಡೆ ಮುನಿವೆಂ. ಆಯ್ಕೆ. ಈ ವಾಕ್ಯವನ್ನು ತೆಕ್ಕುಂಜೆ ಗೋಪಾಲ ಕೃಷ್ಣ ಭಟ್ಟ ಅವರು ಸಂಪಾದಿಸಿರುವ ಜನ್ನ ಕವಿಯು ರಚಿಸಿರುವ ಬಲಿಯನುತ್ತಿಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಚಂಡಮಾರಿಯು ಪ್ರತ್ಯಕ್ಷಳಾಗಿ ಪ್ರಜೆಗಳೆಲ್ಲರೂ ನನ್ನನ್ನು ಹೂಮಾಲೆ, ಧೂಪ, ದೀಪಗಳಿಂದ ಪೂಜಿಸಿ ಜೀವ ಬಲಿ ನೀಡಿದರೆ ನಾನು ಮುನಿಸುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ.
ದೇವರ ಪೂಜೆಯ ನೆಪದಲ್ಲಿ ಪ್ರಾಣಿ ಹಿಂಸೆ ಮಾಡುವುದು ತಪ್ಪು ಮತ್ತು ಅದನ್ನು ದೇವರು ಒಪ್ಪುವುದಿಲ್ಲ ಎಂಬ ಸತ್ಯವನ್ನು ಸಾರಿರುವುದು ಸ್ವಾರಸ್ಯವಾಗಿದೆ. ವಾಕ್ಯ 33 ಭಯಂ ಕುರುಳಿಲ್ಲ. ಆಯ್ಕೆ ಈ ವಾಕ್ಯವನ್ನು ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ಟ ಅವರು ಸಂಪಾದಿಸಿರುವ, ಜನ್ನ ಕವಿಯು ರಚಿಸಿರುವ ಬಲಿಯನ್ನುತ್ತೆಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಬಲಿ ಕೊಡಲು ಅಭಯರುಚಿ ಮತ್ತು ಅಭಯಮತಿಯನ್ನು ಸೆರೆ ಹಿಡಿದು ಚಂಡಮಾರಿಯ ದೇವಾಲಯಕ್ಕೆ ಕರೆತಂದಾಗ ಅಲ್ಲಿನ ಭಯಂಕರ ದೃಶ್ಯವನ್ನು ಕಂಡು ಅಭಯರುಚಿಯು ಮಾರಿದತ್ತನಿಗೆ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಚಂಡಮಾರಿ ದೇವಾಲಯದ ಭಯಾನಕ ಪರಿಸ್ಥಿತಿಯಲ್ಲೂ ಅಭಯರುಚಿ ಮತ್ತು ಅಭಯಮತಿಯರು ತೋರಿದ ಧೈರ್ಯವು ಇಲ್ಲಿನ ಸ್ವಾರಸ್ಯವಾಗಿದೆ. ವಾಕ್ಯ 34 ಭವದ ದುಃಖಮುಂಡೆ. ಆಯ್ಕೆ ಈ ವಾಕ್ಯವನ್ನು ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ಟ ಅವರು ಸಂಪಾದಿಸಿರುವ, ಜನ್ನ ಕವಿಯು ರಚಿಸಿರುವ ಬಲ್ಲಿಯನ್ನುತ್ತೆಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಅಭಯರುಚಿಯು ಮಾರಿದತ್ತನಿಗೆ ತಾವು ಕೇವಲ ಸಂಕಲ್ಪ ಹಿಂಸೆ ಮಾಡಿದ್ದರಿಂದಲೇ ಅನೇಕ ಜನ್ಮಗಳಲ್ಲಿ ಅನುಭವಿಸಿದ ದುಃಖದ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಅಹಿಂಸೆಯ ಸಂದೇಶವನ್ನು ಸಾರುತ್ತಾ ಕೇವಲ ಕೆಟ್ಟ ಆಲೋಚನೆಯೂ ಸಹ ಜನ್ಮ ಜನ್ಮಾಂತರದ ದುಃಖಕ್ಕೆ ಕಾರಣವಾಗುತ್ತದೆ ಎಂದು ಹೇಳಿರುವುದು ಸ್ವಾರಸ್ಯವಾಗಿದೆ. ವಾಕ್ಯ 35 ದೇವನೇ ಆದಂ. ಆಯ್ಕೆ ಈ ವಾಕ್ಯವನ್ನು ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ಟ ಅವರು ಸಂಪಾದಿಸಿರುವ, ಜನ್ನ ಕವಿಯು ರಚಿಸಿರುವ ಬಲಿಯನ್ನುತ್ತೆಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಅಭಯರುಚಿಯ ಮಾತುಗಳಿಂದ ಬದಲಾದ ಮಾರಿದತ್ತನು ಉಗ್ರ ತಪಸ್ಸು ಮಾಡಿ ಪ್ರಾಣತ್ಯಾಗ ಮಾಡಿದ ಮೇಲೆ ಅವನಿಗೆ ಸ್ವರ್ಗ ಪ್ರಾಪ್ತಿಯಾಯಿತು ಎಂದು ಕವಿ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಮಾನವನು ತನ್ನಲ್ಲಿರುವ ರಾಕ್ಷಸ ಗುಣಗಳನ್ನು ಬಿಟ್ಟು ಅಹಿಂಸೆಯ ಹಾದಿ ಹಿಡಿದರೆ ದೇವ ಮಾನವನಾಗಬಹುದು ಎಂಬ ಉದಾತ್ತ ಚಿಂತನೆಯೇ ಇಲ್ಲಿನ ಸ್ವಾರಸ್ಯವಾಗಿದೆ. ಮುಖ್ಯ ಪ್ರಶ್ನೆ 6 ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಲಾಗಿದೆ. ಮುಖ್ಯ ಪ್ರಶ್ನೆ 7 ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಪದ್ಯಭಾಗ: ಈ ಪದ್ಯಭಾಗವನ್ನು ಜನ್ನ ಕವಿಯು ಬರೆದಿರುವ ಬಲಿಯನ್ನುತ್ತೆಡೆ ಮುನಿವೆಂ ಎಂಬ ಕಾವ್ಯಭಾಗದಿಂದ ಆರಿಸಲಾಗಿದೆ. ಹಿನ್ನೆಲೆ: ಮಾರಿದತ್ತನು ಚಂಡಮಾರಿ ದೇವತೆಗೆ ಪ್ರಾಣಿ ಬಲಿ ಕೊಡಲು ಸಿದ್ಧನಾದಾಗ ಅದನ್ನು ಕಂಡ ಅಭಯರುಚಿಯು ಹಿಂಸೆಯ ಭೀಕರ ಪರಿಣಾಮವನ್ನು ತಿಳಿಸುವ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನು ಹೇಳುತ್ತಾನೆ. ಸಾರಾಂಶ: ಹಿಂಸೆ ಮಾಡುವುದು ಮಾತ್ರವಲ್ಲ, ಮನಸ್ಸಿನಲ್ಲಿ ಹಿಂಸೆಯ ಬಗ್ಗೆ ಆಲೋಚಿಸುವುದು ಕೂಡ ಘೋರ ಪಾಪವಾಗಿದೆ. ಅಭಯರುಚಿಯು ಮಾರಿದತ್ತನಿಗೆ ನಾವು ಕೇವಲ ಸಂಕಲ್ಪ ಹಿಂಸೆ ಮಾಡಿದ್ದರಿಂದಲೇ ಅನೇಕ ಜನ್ಮಗಳಲ್ಲಿ ಹುಟ್ಟಿ ಸಾವು ನೋವುಗಳ ದುಃಖವನ್ನು ಅನುಭವಿಸಿದೆವು. ಆದರೆ ನೀನು ಯಾವುದೇ ಭಯವಿಲ್ಲದೆ ಇಷ್ಟೊಂದು ಜೀವಗಳನ್ನು ಕೊಲ್ಲುತ್ತಿದ್ದೀಯೆ. ಈ ಮಹಾ ಪಾಪಕ್ಕೆ ತಕ್ಕ ಶಿಕ್ಷೆಯು ನಿನಗೆ ನರಕದಲ್ಲಿಯೇ ದೊರೆಯುವುದು ಎಂದು ಎಚ್ಚರಿಸುತ್ತಾನೆ. ಮೌಲ್ಯ: ಕೇವಲ ದೈಹಿಕ ಹಿಂಸೆಯಷ್ಟೇ ಅಲ್ಲ, ಮನಸ್ಸಿನಲ್ಲಿ ಮೂಡುವ ಹಿಂಸೆಯ ಆಲೋಚನೆಯೂ ಸಹ ಹಿಂಸೆಗೆ ಸಮಾನವಾದುದು. ಆದ್ದರಿಂದ ಮನುಷ್ಯನು ಕಾಯ ವಾಚ ಮನಸ ಅಹಿಂಸೆಯನ್ನು ಪಾಲಿಸಬೇಕು ಎಂಬ ಉನ್ನತ ಮೌಲ್ಯವನ್ನು ಇಲ್ಲಿ ಸಾರಲಾಗಿದೆ. ಮುಖ್ಯ ಪ್ರಶ್ನೆ 8 ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 38 ಅಭಯರುಚಿಯು ಮಾರಿದತ್ತನನ್ನು ಭೇಟಿಯಾದ ಸಂದರ್ಭ ವಿವರಿಸಿ. ಉತ್ತರ: ರಜಪುರ ಎಂಬ ಪಟ್ಟಣದಲ್ಲಿ ಚಂಡಮಾರಿ ದೇವಾಲಯವಿತ್ತು. ಅಲ್ಲಿಯ ದೊರೆಯಾದ ಮಾರಿದತ್ತ ಮತ್ತು ಪ್ರಜೆಗಳು ಆಶ್ವಯುಜ ಹಾಗೂ ಚೈತ್ರ ಮಾಸದಲ್ಲಿ ಜಾತ್ರೆ ನಡೆಸಿ ಚಂಡಮಾರಿಯನ್ನು ಆರಾಧಿಸುತ್ತಿದ್ದರು. ಒಮ್ಮೆ ವಸಂತ ಮಾಸದಲ್ಲಿ ಜಾತ್ರೆ ನಡೆಯಬೇಕಿತ್ತು. ಮಾರಿದತ್ತನ ಅಪ್ಪಣೆಯಂತೆ ಚಂಡಕರ್ಮನು ಸುದತ್ತಾಚಾರ್ಯರ ಮುನಿಗಳೊಡನೆ ರಜಪುರ ಪಟ್ಟಣಕ್ಕೆ ಬಂದು ಭಿಕ್ಷೆಗೆ ಹೊರಟಿದ್ದ ಎಳೆ ವಯಸ್ಸಿನ ಅಣ್ಣ ತಂಗಿಯರಾದ ಅಭಯರುಚಿ ಮತ್ತು ಅಭಯಮತಿಯರನ್ನು ಹಿಡಿದು ತಂದನು. ನರಬಲಿ ನೀಡುವ ಚಂಡಮಾರಿ ದೇವಾಲಯದ ಭಯಂಕರ ದೃಶ್ಯವನ್ನು ಕಂಡು ಸ್ವಲ್ಪವೂ ವಿಚಲಿತರಾಗದ ಅಭಯರುಚಿ ಮತ್ತು ಅಭಯಮತಿಯರ ಧೈರ್ಯವನ್ನು ಕಂಡು ಮಾರಿದತ್ತನು ಬೆಕ್ಕಸ ಬೆರಗಾದನು. ಮಾರಿದತ್ತನು ಅವರನ್ನು ಬಲಿ ಕೊಡದೆ ಅವರ ವೃತ್ತಾಂತವನ್ನು ತಿಳಿಯ ಬಯಸಿದನು. ಹೀಗೆ ಅಭಯರುಚಿಯು ಮಾರಿದತ್ತನನ್ನು ಭೇಟಿಯಾದನು. ಪ್ರಶ್ನೆ 39 ಮಾರಿದತ್ತನು ರಾಜ್ಯವನ್ನು ತ್ಯಜಿಸಲು ಕಾರಣವೇನು? ಉತ್ತರ: ಮಾರಿದತ್ತನು ಬಲಿಗಾಗಿ ತಂದಿದ್ದ ಅಭಯರುಚಿ ಮತ್ತು ಅಭಯಮತಿಯರ ಧೈರ್ಯವನ್ನು ಕಂಡು ವಿಸ್ಮಯಗೊಂಡು ಅವರನ್ನು ಬಲಿ ನೀಡದೆ ಅವರ ಕಥೆಯನ್ನು ಕೇಳುತ್ತಾನೆ. ಅಭಯರುಚಿಯು ಮಾರಿದತ್ತನಿಗೆ, ನಾನು
ಸಂಕಲ್ಪ ಹಿಂಸೆ ಒಂದರಿಂದಲೇ ನಾನಾ ಜನ್ಮಗಳಲ್ಲಿ ದುಃಖವನ್ನು ಅನುಭವಿಸಿದೆನು. ಆದರೆ ನೀನು ಭಯವಿಲ್ಲದೆ ಇಷ್ಟು ದೇಹಗಳನ್ನು ಕೊಲ್ಲುತ್ತಿರುವೆ. ಇದಕ್ಕೆ ನೀನು ನರಕದಲ್ಲಿ ಪರಿಹಾರವನ್ನು ಪಡೆಯುವೆ ಎಂದು ಎಚ್ಚರಿಸುತ್ತಾನೆ. ಈ ಮಾತುಗಳನ್ನು ಕೇಳಿ ಮಾರಿದತ್ತನು ಬೆದರಿ ಉದ್ವಿಗ್ನರಾದನು. ಅಷ್ಟರಲ್ಲಿ ಚಂಡಮಾರಿಯು ಪ್ರತ್ಯಕ್ಷಳಾಗಿ, ನನಗೆ ಜೀವಬಲಿ ಕೊಟ್ಟರೆ ಕೋಪಗೊಳ್ಳುತ್ತೇನೆ. ನನ್ನನ್ನು ಹೂಮಾಲೆ, ಗಂಧ, ಧೂಪಗಳಿಂದ ಪೂಜಿಸಿ ಎಂದು ಹೇಳಿದಳು. ಇದನ್ನು ಕೇಳಿದ ಮಾರಿದತ್ತನಿಗೆ ತಾನು ಈವರೆಗೆ ಮಾಡಿದ ಪಾಪ ಕೃತ್ಯಗಳಿಗಾಗಿ ತೀವ್ರ ಭಯ ಮತ್ತು ಪಶ್ಚಾತ್ತಾಪ ಉಂಟಾಯಿತು. ಆದ್ದರಿಂದ ಅವನು ಕುಸುಮದತ್ತನಿಗೆ ಪಟ್ಟವನ್ನು ಕಟ್ಟಿ ರಾಜ್ಯವನ್ನು ತ್ಯಜಿಸಿದನು. ಪ್ರಶ್ನೆ 40. ಅಭಯರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಬೀರಿದ ಪರಿಣಾಮವನ್ನು ತಿಳಿಸಿ. ಉತ್ತರ. ಅಭಯರುಚಿಯು ಮಾರಿದತ್ತನಿಗೆ ತಾನು ಕೇವಲ ಸಂಕಲ್ಪ ಹಿಂಸೆಯಿಂದ ಅನುಭವಿಸಿದ ದುಃಖದ ಬಗ್ಗೆ ತಿಳಿಸಿದ. ನೀನು ಮಾಡಿರುವ ಈ ಪ್ರಾಣಿ ಹಿಂಸೆಗೆ ನರಕದಲ್ಲಿ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದನು. ಈ ಮಾತುಗಳು ಅಲ್ಲಿದ್ದ ಜೀವ ಸಮೂಹಕ್ಕೆ ಅಭಯ ನೀಡುವ ಡಂಗೂರದಂತೆ ಕೇಳಿಸಿದವು. ಇದರಿಂದ ಮಾರಿದತ್ತನು ಹೆದರಿ ವಿಸ್ಮಯಗೊಂಡನು ಮತ್ತು ನರಬಲಿಗಾಗಿ ಕರೆತಂದಿದ್ದ ಎಲ್ಲ ಜೀವರಾಶಿಗಳನ್ನು ಸೆರೆಯಿಂದ ಬಿಡಿಸಿದನು. ಅಭಯರುಚಿಯ ಮಾತುಗಳಿಂದ ಅವನಲ್ಲಿ ಮನಪರಿವರ್ತನೆಯಾಗಿ ಮಂಗಳ ಸ್ನಾನ ಮಾಡುವಂತೆ ದಡದಡನೆ ಕಣ್ಣೀರು ಸುರಿಸಿದನು. ರಾಜ್ಯವನ್ನು ಮಗನಿಗೆ ಒಪ್ಪಿಸಿ ಸನ್ಯಾಸ ದೀಕ್ಷೆ ಕೈಗೊಂಡನು. ಕಠಿಣ ತಪಸ್ಸು ಮಾಡಿ ಸಮಾಧಿ ಸ್ಥಿತಿಯಲ್ಲಿ ಪ್ರಾಣತ್ಯಾಗ ಮಾಡಿದ. ಮಾರಿದತ್ತನಿಗೆ ತಪಸ್ಸಿನ ಫಲವಾಗಿ ಮೂರನೆಯ ಸ್ವರ್ಗ ದೊರೆತು ಅವನು ದೇವನಾದನು. ಪ್ರಶ್ನೆ 41. ಅಭಯರುಚಿ ಮತ್ತು ಮಾರಿದತ್ತರಲ್ಲಿ ಯಾರನ್ನು ಮೆಚ್ಚುವಿರಿ, ಏಕೆ? ಉತ್ತರ. ಅಭಯರುಚಿ ಮತ್ತು ಮಾರಿದತ್ತರಲ್ಲಿ ನಾನು ಅಭಯರುಚಿಯ ಪಾತ್ರವನ್ನು ಮೆಚ್ಚುತ್ತೇನೆ. ಏಕೆಂದರೆ ಹಿಂಸೆ ಮಾಡುವುದು ಮಾತ್ರವಲ್ಲ, ಹಿಂಸೆಯನ್ನು ಸಂಕಲ್ಪಿಸುವುದು ಕೂಡ ಘೋರ ಪಾಪ ಎಂಬ ಸತ್ಯವನ್ನು ಅವನು ಜಗತ್ತಿಗೆ ಸಾರುತ್ತಾನೆ. ಅಹಿಂಸೆಯೇ ಪರಮಧರ್ಮ ಎನ್ನುವ ನಿತ್ಯ ಸತ್ಯವನ್ನು ತಿಳಿಸುವ ಮೂಲಕ ಅವನು ಕ್ರೂರಿಯಾಗಿದ್ದ ಮಾರಿದತ್ತನನ್ನು ಹಿಂಸಾ ಮಾರ್ಗದಿಂದ ವಿಮುಖನಾಗುವಂತೆ ಮಾಡುತ್ತಾನೆ. ಒಬ್ಬ ವ್ಯಕ್ತಿಯಲ್ಲಿರುವ ರಾಕ್ಷಸ ಗುಣವನ್ನು ಹೋಗಲಾಡಿಸಿ ಅವನನ್ನು ದೈವತ್ವಕ್ಕೇರಿಸುವ ಜ್ಞಾನ ಅಭಯರುಚಿಯಲ್ಲಿದೆ. ಸಾವು ಹತ್ತಿರವಿದ್ದರೂ ಹೆದರದೆ ಅಹಿಂಸೆಯ ಸಂದೇಶ ಸಾರಿದ ಅಭಯರುಚಿಯ ಧೈರ್ಯ ಮತ್ತು ಜ್ಞಾನ ನಿಜಕ್ಕೂ ಮೆಚ್ಚುವಂಥದ್ದು. ಅವನ ಪ್ರಭಾವದಿಂದಲೇ ಮಾರಿದತ್ತನು ಜೀವರಕ್ಷಣೆ ಮಾಡುವಂತಾದದ್ದು.